ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನ ಪ್ರತಿಬಿಂಬ ಜೀವ. ಈ ಜೀವಾತ್ಮ ಪರಮಾತ್ಮನ ಪ್ರತಿಬಿಂಬನಾದ್ದರಿಂದ ಅಸ್ವತಂತ್ರ. ಹಾಗೆಯೇ ಪರಮಾತ್ಮನ ಪ್ರತಿಬಿಂಬನಾದ್ದರಿಂದ ನಿತ್ಯ ಅಂತ ಹೇಳಿದಾಗ ನಾನು ಕೊಂದೆ ಅವ ಸತ್ತ ಅಂತ ಲೋಕದಲ್ಲಿ ವ್ಯವಹಾರ ಬರ್ತದೆ. ನಾನು ಕೊಂದೆ ಅಂದ್ರೆ ಏನು? ನನಗೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಅವಸತ್ತ, ಯುದ್ಧದಲ್ಲಿ ಅವಸತ್ತ ಅಂದರೆ ಜೀವನಿಗೆ ನಿತ್ಯತ್ವ ಇಲ್ಲ ಅಂತ ಆಯ್ತು. ಜೀವಾತ್ಮ ನಿತ್ಯ ಅಲ್ಲ. ಹಾಗೆಯೇ ಅವ ಸ್ವತಂತ್ರ. ಹೀಗೆ ಪ್ರಶ್ನೆ ಬಂದಾಗ ಅದಕ್ಕೆ ಭಗವಂತ ಕೃಷ್ಣ ಉತ್ತರ ಕೊಟ್ಟ. ಯ ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಈ ತರ ತಿಳ್ಕೊಂಡಿದ್ದೇ ತಪ್ಪು ಅಂತ. ನಾನು ಕೊಂದೆ, ಅವಸತ್ತ ಅಂತ ಯಾರು ತಿಳ್ಕೊಳ್ತಾರೋ ಅವರು ಮೂರ್ಖರು ಅಂತ ಹೇಳಿದ್ದ ಕೃಷ್ಣ. ಯಾಕೆ ಅಂದರೆ ನಾನು ಕೊಂದೆ ಅಂತ ಹೇಳುವಾಗೆ ಇಲ್ಲ. ನನಗೆ ಸ್ವಾತಂತ್ರ್ಯವೇ ಇಲ್ಲ. ನಾನು ಅಂದುಕೊಂಡಾಗ ಯಾವುದು ನಡೆಯುವುದಿಲ್ಲ. ಆದ್ದರಿಂದ ಮತ್ತೆ ಏನು ನಾನು ಕೊಂದೆ ಅಂದರೆ ಏನು? ನನ್ನ ಒಳಗೆ ಇರುವ ಭಗವಂತ ಕೊಂದ ಅಂತ ಅರ್ಥ. ಅವನನ್ನು ಸಾಯಿಸಿದೆ, ಅವಸತ್ತ. ಆ ವ್ಯವಹಾರವೂ ಸರಿಯಿಲ್ಲ. ಯಾಕೆ ಅಂದರೆ ಜೀವಾತ್ಮ ನಿತ್ಯ, ಭಗವಂತನ ಪ್ರತಿಬಿಂಬನಾದ್ದರಿಂದ ಅವ ನಿತ್ಯ. ಹೀಗೆ ನಾಯಂ ಹಂತಿ ನ ಹನ್ಯತೆ. ಇವನ ಒಳಗೆ ಇದ್ದು ಎಲ್ಲವನ್ನು ಮಾಡಿಸುವ ಭಗವಂತ. ಆದ್ರಿಂದ ಭಗವಂತ ಮಾತ್ರ ಸ್ವತಂತ್ರ, ಜೀವ ಅಸ್ವತಂತ್ರ. ಹಾಗೆಯೇ ಜೀವ ನಿತ್ಯ. ಇದನ್ನ ಪ್ರತಿಪಾದನೆ ಮಾಡಿದ ಕೃಷ್ಣ ಮತ್ತೆ ಅದನ್ನೇ ಗಟ್ಟಿ ಮಾಡ್ತಾ ಇದ್ದಾನೆ.
ವೇದಾ ವಿನಾಶಿನಂ ನಿತ್ಯಂ ಯೇನ ಮದಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಕಂ ಘಾತಯತಿ ಕಂ ಹಂತಿ. ಯಾರನ್ನು ಮತ್ತೊಬ್ಬರಿಂದ ಕೊಲ್ಲಿಸುತ್ತಾನೆ ಮತ್ತು ಯಾರನ್ನು ಕೊಲ್ಲುತ್ತಾನೆ. ಕಂ ಕಥಂ ಕಂ ಘಾತಯತಿ ಕಥಂ ಕಂ ವಾ ಹಂತಿ. ಯಾರು? ಪುರುಷ ಅಂದರೆ ಜ್ಞಾನಿ. ಜ್ಞಾನಿ ಅಂದರೆ ಏನು ತಿಳ್ಕೊಂಡಿರಬೇಕು? ಸರಿಯಾದ ತತ್ವವನ್ನು ತಿಳ್ಕೊಂಡಿರಬೇಕು. ಏನು ಸರಿಯಾದ ತತ್ವ? ವೇದಾ ವಿನಾಶಿನಂ ನಿತ್ಯಂ ಯೇನಂ ಅಜಂ ಅವ್ಯಯಂ. ಇದು ತತ್ವ. ಯಹ ಪುರುಷ ಏನಂ, ಈ ಜೀವಾತ್ಮನನ್ನು, ಅವಿನಾಶಿನಂ ನಿತ್ಯಂ ಅಜಂ ಅವ್ಯಯಂ ವೇದ. ಅವಿನಾಶಿನಂ ಸ್ವಾಭಾವಿಕವಾಗಿ ರಾಗದ್ವೇಷ ಮೊದಲಾದ ದೋಷಗಳು ಇಲ್ಲದವನು. ನಿತ್ಯಂ ಸ್ವಾಭಾವಿಕವಾದಂತಹ ನಾಶ ಇಲ್ಲದವನು. ಅಜಂ ಹುಟ್ಟಿಲ್ಲದವನು. ಅವ್ಯಯಂ ಸ್ವರೂಪದಲ್ಲಿ ಯಾವುದೇ ಒಂದು ವಿಕಾರ ಇಲ್ಲದವನು ಎಂಬುದಾಗಿ ವೇದ ತಿಳಿಯುತ್ತಾನೋ ಸಹ ಪುರುಷ, ಅಂತಹ ಜ್ಞಾನಿಯು. ಯಾರನ್ನು ಕೊಲ್ತಾನೆ? ಯಾರನ್ನು ಕೊಲ್ಲಿಸ್ತಾನೆ? ಕಂ ಘಾತಯತಿ, ಯಾರಿಂದ ಕೊಲ್ಲಿಸುತ್ತಾನೆ? ಕಂ ಹಂತಿ, ಯಾರನ್ನು ಕೊಲ್ಲುತ್ತಾನೆ? ಬರೀ ಜೀವಾತ್ಮನಿಗೆ ಮಾತ್ರ ಅಲ್ಲ, ಬರೀ ಜೀವಾತ್ಮನನ್ನ ನಿತ್ಯ ಅಜ ಅವ್ಯಯ ಅಂತ ತಿಳ್ಕೊಂಡವನಲ್ಲ, ಪರಮಾತ್ಮನನ್ನು ಕೂಡ ಹೀಗೆ ತಿಳ್ಕೊಂಡವ. ನಿತ್ಯಂ ಭಗವಂತ ಸ್ವರೂಪ ನಾಶ ಇಲ್ಲದವ ಅಂತ. ಅಜಂ ಹುಟ್ಟೇ ಇಲ್ಲದವ. ಅವ್ಯಯಂ ಯಾವುದೇ ಒಂದು ವಿಕಾರ ಇಲ್ಲದವ. ಇಂತಹ ಭಗವಂತನನ್ನ ಯಾರು ತಿಳ್ಕೊಂಡಿರುತ್ತಾರೋ ಅವನು ಪುರುಷ ಜ್ಞಾನಿ. ಕಥಂ ಕಂ ಘಾತಯತಿ, ಹೇಗೆ ತಾನೆ ಇನ್ನೊಬ್ಬರಿಂದ ಕೊಲ್ಲಿಸುತ್ತಾನೆ, ಅಥವಾ ಕಮ್ವಾ ಹಂತಿ, ಯಾರನ್ನ ಕೊಲ್ಲುತ್ತಾನೆ. ಜೀವನು ನಿತ್ಯ ಅಂತ ಆದ ಮೇಲೆ ಅವನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ತಾನು ಅಸ್ವತಂತ್ರ ಆದ್ದರಿಂದ ತಾನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನಿತ್ಯ ಆದ್ರಿಂದ ಯಾರಿಂದಲೂ ಕೊಲ್ಲಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಇದನ್ನ ಹೀಗೆ ದೃಢಪಡಿಸ್ತಾನೆ ಕೃಷ್ಣ. ಹಿಂದೆ ಒಮ್ಮೆ ಪ್ರಶ್ನೆ ಬಂದಿತ್ತು, ಯುದ್ಧದಲ್ಲಿ ಕೊಲ್ಲಬೇಕು, ಆದ್ದರಿಂದ ಬಂಧು ಬಾಂಧವರನ್ನ ಕೊಲ್ಲಬೇಕು, ಆದ್ದರಿಂದ ಯುದ್ಧ ಮಾಡುವುದಿಲ್ಲ ಅಂತ ಅರ್ಜುನ ಹೇಳಿದಾಗ ಈ ಶರೀರ ನಾಶ ಆಗ್ತದೆ ಅಂತ ನಿನಗೆ ದುಃಖವೋ ಅಂತ ಕೃಷ್ಣ ಪ್ರಶ್ನೆ ಮಾಡಿಕೊಂಡು
ಆತ್ಮನಾಶ ಆಗ್ತದೆ ಅಂತ ದುಃಖವೋ ಅಂತ ಪ್ರಶ್ನೆ ಮಾಡಿಕೊಂಡು ಆತ್ಮನಾಶ ಆಗುವುದಿಲ್ಲ. ಶರೀರ ನಾಶ ಆಗ್ತದೆ ಅಂತ ದುಃಖವೋ ಕೇಳಿದರೆ ಅದಕ್ಕೆ ದುಃಖ ಪಡಬೇಕಾಗಿಲ್ಲ ಅಂತ ಹೇಳಿದ. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ಅಂತ. ಆತ್ಮನಿಗೆ ಈ ಶರೀರ ಅದು ಬಾಲ್ಯಾವಸ್ಥೆಗೆ ಹೋಗಿ ಕೌಮಾರಾವಸ್ಥೆಗೆ ಬಂದಾಗ ಏನು ದುಃಖ ಆಗುವುದಿಲ್ಲ. ಕೌಮಾರಾವಸ್ಥೆ ಹೋಗಿ ಮತ್ತೆ ವಾರ್ಧಕ್ಯಾವಸ್ಥೆ ಬಂದಾಗ ಏನು ದುಃಖ ಪಡುವುದಿಲ್ಲ. ಹಾಗೆಯೇ ತಥಾ ದೇಹಾಂತರ ಪ್ರಾಪ್ತಿ, ಈ ದೇಹ ಹೋಗಿ ಇನ್ನೊಂದು ದೇಹ ಬಂದಾಗಲೂ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಹಿಂದೆ ಹೇಳಿದ್ದ. ಈಗ ಇನ್ನೊಂದು ದೃಷ್ಟಾಂತದಿಂದ ಅದನ್ನು ಸರಿಯಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಿಂದೆ ಹೇಳುವಾಗ ದೇಹ, ಆ ದೇಹಕ್ಕೆ ಕೌಮಾರಾವಸ್ಥೆ, ಅದೇ ದೇಹಕ್ಕೆ ಬರುವುದು ಮುಂದೆ ಯೌವನಾವಸ್ಥೆ, ಅದೇ ದೇಹಕ್ಕೆ ಬರುವುದು ವಾರ್ಧಕ್ಯ ಅವಸ್ಥೆ. ಯುದ್ಧದಲ್ಲಿ ಅವಸತ್ತ ಅಂದರೆ ಏನು ಅರ್ಥ? ಆ ಶರೀರವೇ ಹೋಯಿತು ಅಂತ ಅರ್ಥ. ಆದ್ದರಿಂದ ದುಃಖ ಪಡುತ್ತೇನೆ. ಅದೂ ಕೂಡ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ಶರೀರವೇ ಹೋಯಿತು. ಆ ಶರೀರವನ್ನ ಬಾಣ ಶಸ್ತ್ರಾಸ್ತ್ರಗಳಿಂದ ಕೊಂದು ಬಿಟ್ಟೆ, ಶರೀರ ನಾಶ ಆಯಿತು, ಆದ್ದರಿಂದ ದುಃಖ ಪಡುತ್ತೇನೆ ಅಂದರೆ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ, ಜೀರ್ಣವಾದಂತಹ ಹರಿದು ಹಳತಾದಂತಹ ವಸ್ತ್ರ ಅದು ಹೋಯಿತು ಅಂದರೆ ಇನ್ನೊಂದು ಬಟ್ಟೆಯನ್ನ, ಹೊಸದಾದ ಬಟ್ಟೆಯನ್ನ ಧರಿಸಿಕೊಳ್ಳುವಂಥದ್ದು. ಹಳೆ ಬಟ್ಟೆ ಹೋಯಿತು ಅಂತ ದುಃಖ ಯಾರಾದರೂ ಪಡ್ತಾರ? ಖುಷಿ ಆಯಿತು, ಹಳೆ ಬಟ್ಟೆ ಹೋಯಿತು, ಹೊಸ ಬಟ್ಟೆ ಬಂತು, ಅದನ್ನು ಧರಿಸಿಕೊಂಡೆ, ಸಂತೋಷವೇ. ಅದರಂತೆಯೇ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ, ಈ ಜೀರ್ಣವಾದಂತಹ ಶರೀರ, ಮುದಿ ಶರೀರವನ್ನ ಕಳೆದುಕೊಂಡ್ರೆ ಮತ್ತೆ ಬರುವುದು ಏನು? ಹೊಸ ಶರೀರ. ಅದನ್ನೇ ಆಗ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ, ಕಠೋಪನಿಷತ್ತಿನ ಶ್ಲೋಕವನ್ನು ಉದಾಹರಿಸಿದ್ದ. ಪುರಾಣ, ಪುರಾಣ ಅಂದರೆ ಏನು? ಪುರಾಣಿ ದೇಹಾನ್, ಅಣತಿ ಗಚ್ಚತಿ ಅಂತ ಅರ್ಥ. ಬೇರೆ ಬೇರೆ ದೇಹಗಳನ್ನ ಪಡ್ಕೊಳ್ಳುತ್ತಾನೆ ಅಂತ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾನೆ ಅಂತ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ಅದರಲ್ಲಿ ಖುಷಿಯೇ, ದುಃಖ ಇಲ್ಲ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ, ಜೀರ್ಣವಾದ ಮುದಿತನದಿಂದ ಕೂಡಿದ ಈ ಶರೀರ ಹೋಯಿತು, ಆಮೇಲೆ ಹೊಸ ಶರೀರ ಬಂತು.
ಆದ್ದರಿಂದಲೇ ಶರೀರ ಹೋದ ಮೇಲೆ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನೊಂದು ಶರೀರ ಬಂದೇ ಬರ್ತದೆ. ಆತ್ಮ ಅಂತೂ ಸಾಯುವುದಿಲ್ಲ. ಜೀವಾತ್ಮ ನಿತ್ಯ ಮತ್ತು ಅಸ್ವತಂತ್ರ. ಅವನ ಶರೀರ ಅದು ನಾಶ ಆಗ್ತದೆ. ನಾಶ ಆಗಲಿ, ಇನ್ನೊಂದು ಶರೀರ ಬರ್ತದೆ, ಹೊಸ ಶರೀರ ಬಂತು. ಆದ್ದರಿಂದ ಯುದ್ಧದಲ್ಲಿ ಅವರೆಲ್ಲ ಸತ್ತರು ಅಂತ ದುಃಖ ಪಡಬೇಕಾಗಿಲ್ಲ ಅರ್ಜುನ. ಹೀಗೆ ಕೃಷ್ಣ ಅರ್ಜುನನನ್ನು ಸಮಾಧಾನ ಪಡಿಸಿದ. ಈ ಜೀವಾತ್ಮನಿಗೆ ಅಸ್ವಾತಂತ್ರ್ಯವನ್ನ ಇನ್ನಷ್ಟು ಗಟ್ಟಿಗೊಳಿಸ್ತಾ ಇದ್ದಾನೆ ಭಗವಂತ ಕೃಷ್ಣ. ಇಲ್ಲಿ ಉದಾಹರಣೆ ಕೊಟ್ಟಿದ್ದೇನು? ವಾಸಾಂಸಿ ಜೀರ್ಣಾನಿ ವಿಹಾಯ ಯಥಾ ವಿಹಾಯ. ವಸ್ತ್ರ ಅದು ಜೀರ್ಣ ಆಗ್ತದೆ. ನಾವು ಧರಿಸಿಕೊಂಡಂತಹ ವಸ್ತ್ರ ಹಳತಾಗ್ತದೆ, ಹರಿದು ಹೋಗ್ತದೆ. ನಮ್ಮ ಅಧೀನದಲ್ಲಿದೆಯೋ ಅದು? ಇಲ್ಲ. ಹಾಕಿಕೊಂಡಂತಹ ಉಡುಗೆ ವಸ್ತ್ರ ಅದು ಜೀರ್ಣ ಆಗಬಾರದು ಅಂದ್ರೆ ಸಾಧ್ಯವಾ? ಇಲ್ಲವೇ ಇಲ್ಲ. ನಮ್ಮ ಅಧೀನದಲ್ಲಿ ಇಲ್ಲ ಅದು. ಹಾಗೆಯೇ ಈ ಶರೀರ ಇದು ಹೀಗೇ ಇರಬೇಕು ಅಂದ್ರೆ ಇಲ್ಲ, ಸಾಧ್ಯ ಇಲ್ಲ. ನಮ್ಮ ಅಧೀನದಲ್ಲಿ ಇಲ್ಲ. ಜೀವಾತ್ಮ ಅಸ್ವತಂತ್ರ. ಅದನ್ನ ಇನ್ನಷ್ಟು ದೃಢಪಡಿಸ್ತಾ ಇದ್ದಾನೆ ಕೃಷ್ಣ. ಹೀಗೆ ಜೀವಾತ್ಮ ನಿತ್ಯ ಮತ್ತು ಅಸ್ವತಂತ್ರ. ಶರೀರ ನಾಶ ಹೊಂದುತ್ತದೆ. ಶರೀರ ನಾಶ ಆಗಲಿ, ಇನ್ನೊಂದು ಶರೀರ ಬರ್ತದೆ. ಆದ್ದರಿಂದ ಯುದ್ಧವನ್ನ ಮಾಡು ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.